ಎಲ್ಲರಿಗೆ ನಮಸ್ಕಾರ. ಬಹಳ ಖುಷಿಯಾಗಿದ್ದೀನಿ ಇವತ್ತು. ನಾನು ರಿಜ್ವಾನ್ ಬಳ್ಳಾರಿ. ನಿನ್ನೆ ಕೆಲವು ವಿಡಿಯೋ ನೋಡಿದೆ, ಪ್ರಚಾರ ವಿಡಿಯೋಗಳು, ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ವಿಚಾರಣೆ ಕೆಲವು ವಿಡಿಯೋಗಳು ನೋಡಿದ್ರೆ, ರಾಜಕಾರಣಿಗಳು ಪ್ರದೀಪ್ ಈಶ್ವರ್ ಅಂತವ್ರು ಮಾತಾಡಿದ ವಿಡಿಯೋಗಳು ನೋಡಿದೆ. ಬಹಳ ಖುಷಿ ಆಯ್ತು. ಎಂತ ಬರೀ ಕುತ್ತಿಯಾಳ ಮಾಡಿಬಿಟ್ಟು ಕೂತು ಬಿಟ್ರಲ್ಲ ಈ ಮುಸಲ್ಮಾನರು ದಾವಣಗೆರೆಯವರು ಅಂತ ಹೇಳ್ಬಿಟ್ಟು. ಏನು ಟಿಕೆಟ್ ಕೇಳಿದ್ದು ವಿಚಾರಣೆ, ಅಬ್ಬಬ್ಬಬ್ಬ ಎಲ್ಲಿವರೆಗೂ ಹೋಯ್ತಲ್ಲೇ ಅಂತ ಹೇಳ್ಬಿಟ್ಟು ಒಂದು ಭಾವನೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಸಮಾಜದ ಕಾಂಗ್ರೆಸ್ ಲೀಡರ್ಗಳು ಪಕ್ಷದಾಗಿದ್ದು ಸಮಾಜಿಗೆ ಕಾಳ್ದಿಟ್ಕೊಂಡು ಟಿಕೆಟ್ ಕೇಳಿದ್ದು ತಪ್ಪು. ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೀವು ಅಂತ ಹೇಳ್ಬಿಟ್ಟು ಕೇಳ್ತಾವ್ರೆ. ಅಲ್ಲಿ ಯಾರಲ್ಲಿ ಕಾಂಗ್ರೆಸ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳ್ತಾರೆ, ಯಾರಿಗೆ? ನಮ್ಮ ಜಮೀರ್ ಅಹಮದ್ಗೆ. ಈಕ್ರಿ ಕೇಳಿದ ತಪ್ಪೇನ್ರಿ? ರಣದೀಪ್ ಸಿಂಗ್ ಸುರ್ಜೇವಾಲಾ ನೀವೆಲ್ಲ ಬ್ಯಾಕ್ ಡೋರ್ ಎಂಟ್ರಿ ಲೀಡರ್ಗಳ್ರಿ. ಜಮೀರ್ ಅಹಮದ್ ಫ್ರಂಟ್ ಡೋರ್ ಲೀಡರು. ಯಾವ್ದೋ ದಾವಣಗೆರೆ ಅವಕಾಶ ಸಿಕ್ಕಿದ್ ಕೇಳಿದ ತಪ್ಪೇನ್ರಿ ನಿಮ್ಗೆ? ಈ ತರ ಕೀಳ್ ಮಟ್ಟದಾಗ ನೋಡ್ತೀರಾ ನಮ್ಮ ಸಮಾಜ್ಗೆ ನೀವು? ಬಹಳ ಒಳ್ಳೆ ಕೆಲಸ ಮಾಡಿರ ನಮ್ಮ ಸಮಾಜದವರು. ಶಬಾಷ್, ನಮ್ಮ ಲೀಡರ್ಗಳು ಶಬಾಷ್ ಇರ್ಲಿ. ಈಗ ನಿನ್ನೆ ಪ್ರದೀಪ್ ಈಶ್ವರ್ ಬಂದ್ಬಿಟ್ಟು MLA ಬಂದ್ಬಿಟ್ಟು ಪ್ರಚಾರ ಮಾಡ್ತಿರುವಾಗ ಏನ್ ಹೇಳ್ತಾರೆ, ನೀವು ಎಂಥವ್ರಿಗೆ ಓಟ್ ಹಾಕ್ತೀರಿ? ಬಿಜೆಪಿ ಅವ್ರಿಗೆ ಓಟ್ ಹಾಕ್ತೀರಿ ನೀವು. ಇವ್ರ ಕಡೆಯಿಂದ ಎಷ್ಟು ಅನ್ಯಾಯ ಆಗೈತೆ ನಿಮ್ಮ ಸಮಾಜಕ್ಕೆ, ಅದು ಇದು ಅಂತ ಹೇಳಿ ಗೂಬೆ ಕೂಡಿಸ್ತಾರೆ. ಮತ್ತೆ ಪದೇ ಬಂದು ಗೂಬೆ ಕೂಡಿಸ್ತಾರೆ. ಗೊತ್ತು ನಮಗೆ, ಬಿಜೆಪಿಲಿಂದ ನಮಗೆ ಟಿಕೆಟ್ ಕೊಟ್ಟಿಲ್ಲ, ನಮಗೆ ಐಡೆಂಟಿಫೈ ಮಾಡಿಲ್ಲ, ನಮಗೆ ನಮ್ಮ ರಿಸರ್ವೇಶನ್ ತಗೊಂಡ್ಬಿಟ್ರು, ಅದು ಇದು ಎಲ್ಲ ಒಪ್ಕೊಂಡಿವಿ. ನಾವು ನೋಡ್ತಾ ಇದ್ದೀವಿ, ಬಹಳ ತಾಳ್ಮೆಲಿಂದ ಎಲ್ಲ ನೋಡ್ತಾ ಇದೆ. ಅದಕ್ಕೆ ಇಷ್ಟು ಸ್ವಲ್ಪ ಬಿಜೆಪಿಗೆ ಮುಸಲ್ಮಾನರು ಸ್ವಲ್ಪ ಆಲೋಚನೆ ಮಾಡ್ತಿದ್ದಾರೆ. ಈಗ ಸಂದರ್ಭ ಮೇಲೆ ಬರ್ತಾ ಇದೆ. ಬಿಜೆಪಿ ಅವರು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಮುಸಲ್ಮಾನರಿಗೆ ಬರ್ರಿ ಅಂತ ಹೇಳ್ಬಿಟ್ಟು, ನಾವು ಕನ್ಸಿಡರ್ ಮಾಡೋಣ ಅಂತೇಳಿ. ಈ ಮಾಡುವಾಗ ಈ ದಾವಣಗೆರೆ ಸೌತ್ಲಿಂದ ಮುಸಲ್ಮಾನರು ಅಂದ್ರೆ ನೀವು ಭಾವಿಸ್ಬಿಟ್ರ? ಹಂಗಾದ್ರೆ ಹೆಂಗ ಮತ್ತೆ ಇದು ಹಿಂಗ ಅಲ್ಲೇ ಹೋಗ್ತಾವೆ ಇಲ್ಲೇ ಹೋಗ್ತದ? ಹೌದು, ಹೋಗ್ತಾವೆ ಅಲ್ಲೇ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಯಾರು ನಿಂತಾರೆ ನೋಡೋಣ. ಎಲ್ಲ ಸಮಾಜವ್ರು ಸೇರಿ ಏನ್ ತೀರ್ಮಾನ ತಗೊಂತಾರೆ. ತೀರ್ಮಾನ ತಗೊಂಡಿಗ್ ವಿಚಾರಣೆ ಬಂದ್ಮೇಲೆ ಮತ್ತೆ ಕಾಂಗ್ರೆಸ್ಗೆ ಹಾಕ್ಬಿಡ್ರಿ. ನೀವು ಇಂಡಿಪೆಂಡೆಂಟ್ಗೆ ಹಾಕೇಳ್ರಿ, ಮನೆಗೆ ಕುಂತು ಬಿಡ್ರಿ. ಎಲ್ಲಾ ಬಿಜೆಪಿಗೆ ಹಾಕ್ರಿ, ನಮ್ಮ ಪಕ್ಷಕ್ಕೆ ಹಾಕ್ರಿ. ಯಾಕೆ ಹಾಕ್ರಿ ಅಂತ ಹೇಳಿದ್ರೆ, ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಓಟುಗಳು ಆ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಗೆದ್ದು ಬಿಟ್ರೆ ಇದೀ ಕರ್ನಾಟಕದಾಗ ಒಂದು ಮೆಸೇಜ್ ಹೋಗ್ತೈತೆ. ಎಲ್ಲ ಮುಸಲ್ಮಾನರು ಕೂಡ ಬಿಜೆಪಿಗೆ ಓಟ್ ಹಾಕ್ಯಾವರೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹೋಗ್ತೈತೆ. ಮುಸಲ್ಮಾನರು ಭವಿಷ್ಯ ಮುಂದೆ ಕರ್ನಾಟಕದಾಗೆ ಒಳ್ಳೇದಾಗ್ತೈತೆ ಅಂತ ಹೇಳಿ ವಿಚಾರಣೆಗೆ ಇವು ವಿಡಿಯೋ ಮಾಡ್ತಾ ಇದ್ದೀನಿ. ಪದೇ ಬರೋ ಕಾರಣ ಇದಕ್ಕಾಗಿ. ನಾನು ಬಳ್ಳಾರಿ ಅವನು ಇರ್ಬೋದು, ಆದ್ರೆ ದಾವಣಗೆರೆ ಮೇಲೆ ಕನ್ಯೆ ಹಾಕಿಟ್ಟಿನ ಅಂತ ಹೇಳಿದ್ರೆ ನನ್ನ ಸಣ್ಣ ಪುಟ್ಟ ಪ್ರಯತ್ನ, ನಮ್ಮ ಸಮಾಜ ಸಲುವಾಗಿ ನನ್ನ ಸಣ್ಣ ಪುಟ್ಟ ಪ್ರಯತ್ನ ಇದು. ಎಷ್ಟು ಹೊತ್ತಿಗೆ ಓಟುಗಳು ಬಿಜೆಪಿ ಹೇಳ್ಕೊಂಬತ್ತ ಅದು ದೇವ್ರಿಗೆ ಬಲ, ಆದ್ರೆ ಪ್ರಯತ್ನ ಪಡೋದು ನಮ್ಮ ಕೆಲಸ. ನಿಷ್ಠವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಕುಂತು ಬಿಟ್ಟು 200 किलोमीटर ಹಿಂದೆ ಕುಂತು ಬಿಟ್ಟು ನಾನು ಮಾಡಕತ್ತೀನಿ. शबाश मुसलमान, तुम्हें जो डिसीजन लिए खाली हवा डाले वास्ते, क्या नौबत का खड़ी है इनके हालत को. आज लीडर हम परेशान है, क्या करती रहे मुसलमान को तो बोल को इतना डर पैदा करे नहीं. ये कांग्रेस वाले को अखल आ जाती है, हम नहीं रहे अब इसे हम हल्के में नहीं लेना को. तो इस वास्ते तुम्हें बहुत अच्छा काम करे, लगे रहो. तुम्हें अब 20 कैंडिडेट है, इनको पैसे दिए तो खरीद डालेंगे. इन्हों हमारे साथ आ गए तो मुसलमान वोट डालते हैं. कौन किसे पैसे लीडर कहते लेती ले लेंदे, खुशी से ले लेंदे. तुम्हें वोट डालने वाले तुम्हें डिसाइड करो. अंधे लीडर कई को तो नहीं करे तो फिर पार्टी में क्या बोलते मालूम, देखबा इन्हें साथियों को भी धोखा दिया करते. इससे बेहतर है कौन क्या लेती ले लेंदे पैसे. लीडर कहते कैंडिडेट डालेंगे, पैसे लेको विड्रा करती कर लेंगे. खुशी के बाद लेको कर रही समझ लेंगे. खुशी हमारा आदमी लिया समझ लेंगे शान से. इतने साल से वोट डाले तो उन्होंने क्या पैसे दिए क्या देंगे, उन्होंने लिया हमारा आदमी शान से को तो बोलो. लेकिन वोट तुम्हें कांग्रेस को डालो उनको. कई को बार बोलता हूँ, इनको सबक सिखाना है कांग्रेस वाले को. मुसलमान को तुम्हें हल्के से नहीं लेना को. तो ये रेजर लियो देखो, मैं कई को कर तो मालूम है ऐसा निकालना तुम्हें. इसे कांग्रेस वाले को ऐसे दिखाना, देख मैं भी कर को बताया, देखकर बोलना मुसलमान कहीं बहुत जरूरी है. बहुत अच्छा काम करे तुम्हें. पूरे स्टेट के मुसलमान हुशार होंगे, पूरे स्टेट के मुसलमान तुमने देख रही. ಅದೇ ಸಹಿತ ಒಂದು ಹೇಳ್ತೀನಿ, ಕಾಂಗ್ರೆಸ್ ಅವರೇ ಬರೇ ಮುಸಲ್ಮಾನರು ಒಂದು ಗಲಾಟೆ ಮಾಡಿ ಟಿಕೆಟ್ ಸಲುವಾಗಿ ಎಷ್ಟು ಕಡಿಮೆ ಆಗಿದ್ರೆ ಬೇರೆ ಸಮಾಜಗಳು ಇದ್ದಾರೆ. ವೈಶ್ಯ ಕಮ್ಯುನಿಟಿ ಐತೆ, ಆರ್ಯ ವೈಶ್ಯ ಸಮಾಜದವರ ಇದೆ, ಕುರುಬರ ಇದ್ದಾರೆ, SC ಇದ್ದಾರೆ, ST ಇದ್ದಾರೆ, ಜೈನ್ಸ್ ಇದ್ದಾರೆ, ಮಾರ್ವಡೀಸ್ ಇದ್ದಾರೆ, ಅಹಿಂದ ಸಮಾಜದವರು. ನಿಮ್ ದಾವಣಗೆರೆ ಸೌತ್ ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟೆಲ್ಲ ವೋಟ್ಗಳು ಹಾಕಿ ನಿಮ್ಮನ್ನು ಇಷ್ಟು ವರ್ಷ ಗೆಲ್ಸ್ಕೊಂಡ್ ಬಂದಿರಲ್ಲ, ನಿಮ್ಗೆ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಬರಬೇಕು. ಅದೇ ರೀತಿ ನಾನು ಲಿಂಗಾಯತ್ ಸಮಾಜ್ಗೆ ಹೇಳ್ತೀನಿ, ಇವತ್ತು ನಿಮ್ಗೆ ಕಣ್ಣು ನುಟ್ಟು ಎಲ್ಲರೂ ನೋಡ್ತಿದ್ದಾರೆ. ಯಾಕಂದ್ರೆ
ಲಿಂಗಾಯತ್ ಸಮಾಜ ಇಷ್ಟೆಲ್ಲ ಸಮಾಜಗಳು ಕೆಲಸ ಮಾಡ್ಯಾರ. ಇವಾಗ ಸಂದರ್ಭ ಬಂದೈತೆ, ಇವಾಗ ನೀವು ಸಮಾಜ ನೋಡ್ತೀರಾ, ಸೋಷಿಯಲ್ ಜಸ್ಟಿಸ್ ನೋಡ್ತೀರಾ ಅಂತೇಳಿ ಸವಾಲ್ ಬರ್ತೈತೆ. ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಮೇಲೆ ಕೂಡ ಸ್ವಲ್ಪ ಜನ ನೋಡ್ತಾರೆ, ಈ ಸಮಾಜದವರು ಕೂಡ ಕನ್ಸಿಡರ್ ಮಾಡ್ಯಾರಂತೆ. ಹಾಕಿ ಬಿಜೆಪಿಗೆ ವೋಟ್ ನೀವೆಲ್ಲರೂ ಸೇರಿ ಹಾಕಿ ಕಾಂಗ್ರೆಸ್ ಮನೆಗೆ ಕಳಿಸಿ. ಒಂದು ಸಾರಿ ಮನೆಗೆ ಕಳಿಸಿ. ಅವ್ರ ಮನೆಗೆ MP, MLA, ಮಿನಿಸ್ಟ್ರಿ ಎಲ್ಲರೂ ಇದ್ದಾರೆ. ಈ ಹುಡುಗ ಇನ್ನ 25 ವರ್ಷ ಹುಡುಗ, ಇನ್ನ ಬಹಳ ಟೈಮ್ ಐತೆ, ಅನುಭವ ಆಗಲಿ, ಆದ್ಮೇಲೆ ಮುಂದೆ ಆಲೋಚನೆ ಮಾಡೋಣ. ಎಲ್ಲಾ ಲಿಂಗಾಯತ್ ಸಮಾಜ ಕೂಡ ಸವಾಲ್ ಇದು ನಂದು. ಬರೇ ಮುಸಲ್ಮಾನರು ಬರೇ ಬಿಜೆಪಿಗೆ ಹಾಕಂತ ಹೇಳ್ತಾ ಇಲ್ಲ. ಇವತ್ತು ನಿಮ್ ಸಮಾಜ ಬಂದೈತೆ, ನೀವು ಡಿಸಿಷನ್ ತಗೊಂಡು ಹಾಕಿ ಬಿಜೆಪಿಗೆ ಹಾಕ್ಬಿಟ್ಟು ಗೆಲ್ಸ್ಬಿಟ್ರೆ ಆಗ್ಲಿ, 1-2 ವರ್ಷ ಬರ್ಲಿ, ಗೊತ್ತಾಗ್ತದೆ ಅವ್ರಿಗೆ ಯಾರ್ಯಾರು ಹುಷಾರ್ ಅಂತ ಹೇಳ್ಬಿಟ್ಟು. ನಿಮ್ ಸಮಾಜದವರು ಬಿಜೆಪಿ ಕೂಡ ಇದ್ದಾರೆ, ಲಿಂಗಾಯತ್ ಕಮ್ಯುನಿಟಿ ಅಲ್ಲೇ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಇಲ್ಲಿ ಆಗ್ಬಿಟ್ರಿ ಅಂತ ತಪ್ಪೇನಿಲ್ಲ. ಹಾಕ್ಬಿಟ್ಟು ನೀವೇ ಹೇಳ್ಬಿಟ್ರಿ, ನಾವೇ ಆಗ್ಬಿಟ್ಟು ಓಟ್ ಅಂತ ಹೇಳ್ಬಿಟ್ಟು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ನಮಸ್ಕಾರ.